ಕಷ್ಟ ಇದೆ ರಾಮದೇವ್ ಬೆಟ್ಟ. ಆ್ಯಕ್ಚುಲಿ ಇದು ಹೈಯೆಸ್ಟ್ ಬೆಟ್ಟ ಅಲ್ಲ ತುಮಕೂರಲ್ಲಿ. ನಂಗೆ ಗೊತ್ತಿರೋ ಪ್ರಕಾರ ಇದು ಹೈಯೆಸ್ಟ್ ಬೆಟ್ಟ ಅಲ್ಲ ಅನಿಸುತ್ತೆ. ಹೈಯೆಸ್ಟ್ ಬೆಟ್ಟ ನಾವೇನೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಹಿಂಗಿದೆ, ಆ್ಯಕ್ಚುಲಿ ಹಿಂಗಿದೆ, ಫುಲ್ ಸ್ವೀಪ್ ಇದೆ. ಹುಷಾರು ಫಿಶ್ ಹೋಗ್ಬೇಡ ನೀನು. ಬಂದು ಮುಂದೆ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಸಸ್ಯನ್. ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ಗುಡ್ ಮಾರ್ನಿಂಗ್. ಆ್ಯಂಡ್ ಈಗಾಗಿರೋದು ಟೈಮ್ ಬಂದು 6 o'clock ಆಗಿದೆ. ಸಾರಿ 5:50 ಆಗಿದೆ. ಇನ್ನೊಂದು 6 o'clock ಒಂದು 5 minutes ಟೈಮ್ ಇದೆ ಅಷ್ಟೇ. ನಾವು ಆ್ಯಕ್ಚುಲಿ 5:30 ಹೋಗ್ಬೇಕಂತ ಪ್ಲ್ಯಾನ್ ಇದೆ ಟ್ರೆಕ್ಕಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀವಿ ಅಷ್ಟೇ. ನನ್ನ ಹೇರ್ ಕಟ್ ಎಷ್ಟೊಂದು ಜನ ನೋಡಿರಲಿಲ್ಲ ಅಲ್ವಾ? ನೋಡಿ ಚೆಂದ ಕಾಣ್ತಾ ಇದೆ ನನ್ನ ಹೇರ್ ಕಟ್. ನಾವು ಹೋಗ್ತಿರೋದು ಟ್ರೆಕ್ಕಿಂಗ್. ಆ್ಯಸ್ ಯೂಶ್ವಲ್ ತಮ್ಮನೇಲಲ್ಲಿ ನೋಡಿರ್ತೀರ ಎಲ್ಲರೂ ದಟ್ ವಿ ಆರ್ ಗೋಯಿಂಗ್ ಟು ರಾಮದೇವ್ ಬೆಟ್ಟ. ತುಂಬ ಜನ ಬರ್ತಾರೆ. ಐ ಥರ್ಡ್ ಇವತ್ತು ನಮ್ಮ ಗಿವ್ ಬ್ಯಾಕ್ ಅವರೆಲ್ಲ ಬರ್ತಿದ್ದಾರೆ ಸ್ವಲ್ಪ ಜನ. ಅವರೆಲ್ಲ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಆ್ಯಂಡ್ ಸ್ವಲ್ಪ ಜನ ಮಿಸ್ಸಿಂಗ್ ಇರ್ತಾರೆ. ಅವ್ರನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತೀನಿ. ಬಟ್ ಸ್ಟಿಲ್ ಲೆಟ್ಸ್ ಓಕೆ. ವೆಲ್ಕಮ್ ಟು ದ ಚಾನಲ್. ಬನ್ನಿ, ತುಂಬಾ ತಡ ಆಗಿದೆ. ಲೆಟ್ಸ್ ಗೋ. ನನ್ನ ಸಿಸ್ಟರ್ ಅಲ್ಲಿ ಗಾಡಿ ತೆಗಿತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಟ್ ನೀವೆಲ್ಲರೂ ನನ್ನ ಲಾಸ್ಟ್ ವೀಡಿಯೋಗೆ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ತುಂಬ ಇಷ್ಟಪಟ್ಟಿದ್ದೀರಾ ಅಂತ. ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರಿ ದಟ್ ನಿಮ್ಮ ಮದರ್ ಟಂಗ್ ಯಾವುದು ಅಂತ. ನನ್ನ ಮದರ್ ಟಂಗ್ ಬಂದು ಕನ್ನಡ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಕಾಮೆಂಟ್ ಕೂಡ ರಿಪ್ಲೈ ಮಾಡಿದ್ದೀನಿ. ಬಟ್ ಸ್ಟಿಲ್ ಅವ್ರು ಕೇಳ್ತಾನೆ ಇದ್ದೀರಾ ಎಲ್ಲ ವೀಡಿಯೋದಲ್ಲೂ. ದಟ್ಸ್ ಓಕೆ. ಥ್ಯಾಂಕ್ ಯು. ಬಾಯ್. ಬನ್ನಿ, ಹೋಗ್ತಾ ಸಿಗೋಣ. ಇವಾಗ ಟ್ರಕ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಿಂಗಿದೆ ನೋಡಿ. ಆ್ಯಕ್ಚುಲಿ ಗಾಡಿ ಪಾರ್ಕ್ ಮಾಡಿ ವಿಡಿಯೋ ಮಾಡಬೇಕಿತ್ತು. ಬಟ್ ಸ್ಟಿಲ್ ನಾನು ವಿಡಿಯೋ ಮಾಡಿರಲಿಲ್ಲ. ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ತೋರಿಸ್ತೀನಿ ಎಲ್ರೂ ಹೆಂಗೆ ಹೋಗ್ತೀವಿ. ಎಲ್ಲ ಹಾಯ್ ಹೇಳಿ ಎಲ್ಲ. ಎಲ್ಲ ಆಲ್ಮೋಸ್ಟ್ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗುವ. ಗ್ರೀಷ್ಮ ಸಾಕಾಯ್ತಾ? ಇನ್ನು ನಾವು ಅಲ್ಲಿಗೆ ರೀಚ್ ಆಗಬೇಕು. ಕಾಣಿಸ್ತಾಯ್ತಾ? ಅಲ್ಲೋಡಿ ನವೀರೆಲ್ಲ ಕೂಗ್ತಾ ಇದೆ. ವಾವ್. ಫಸ್ಟ್ ಇದು ನೋಡಿ ಹಿಂಗಿದೆ ಮೈ ಕಾನ್. ಆ್ಯಕ್ಚುಲಿ ಈ ಥರ ಫುಲ್ ಸ್ಟೀಪ್ಸ್ ಇದೆ. ಆ್ಯಂಡ್ ಯಾ ಆಬ್ವಿಯಸ್ಲಿ ಐ ಶುಡ್ ಗೆಟ್ ಸಮ್ ಗುಡ್ ಕಂಟೆಂಟ್. ಇಲ್ಲಿಂದ ನೋಡಿ ವಾ ಸೈಗಿದೆ. ಯಾ ಮ್ಯಾನ್ ಚಿಂದಿದೆ ನನಗೆ. ಆ್ಯಕ್ಚುಲಿ ಎಲ್ಲರೂ ಸ್ಪಾಟಿಫೈ ಹಾಕೋಕ್ಕೆ ಅಂತ ನಿಲ್ಲಿಸಿದ್ರು. ವೈಷ್ಣವಿ ಗ್ರೀಷ್ಮ ಅವರು ಅಲ್ಲಿ ಧ್ಯಾನ್ ಫ್ರೆಂಡ್ಸ್. ಏನು ಹೇಳಿದ್ದು? ಏನಾಗಿರುತ್ತೆ ಅದಕ್ಕೆ ಹೇಳಿದ ಇದೆ ಅಂತ. ಇನ್ನಾರು ಇಲ್ಲ ಇದ್ದಾರೆ. ಏನು ಅಂದರೆ ಬೀಜಗಳು ಮತ್ತೆ ಫ್ರೆಂಡ್ಸ್. ನಾವು ಎಷ್ಟು ದೂರ ಬಂದಿದ್ದೀವಿ? 1 kilometer ಬಂದಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ. ಲೈಕ್ ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೇನ ಫಸ್ಟ್ ಟ್ರೆಕ್. ಅದಕ್ಕೂ ಮುಂಚೆ ಲೈಕ್ ಮಾನ್ಸೂನಲ್ಲಿ ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ ಹೋಗ್ತಿದ್ವಿ. ಇವಾಗ ಹೋಗ್ತಾನೆ ಇಲ್ಲ, ಹಂಗಾಗಿದೆ. ಎಲ್ಲಿ ಜಾನ್ ಸೈಡ್ ಬನ್ನಿ. ಎಲ್ಲ ಟಯರ್ಡ್ ಫೇಸ್. ಹಂಗೇನಿಲ್ವಲ್ಲ. ಒಬ್ಬೊಬ್ಬ ಎಲ್ಲಿ ತಿರ್ಗಿ ಈ ಕಡೆ. ಯಾರು ಟಯರ್ಡ್ ಫೇಸ್ ಅಂದಿದ್ದು? ಯಾರು ಇದು ನಿಮ್ಗೆ ಹೇಳಿದ್ದು ಟಯರ್ಡ್ ಫೇಸ್ ಅಂತ? ನೋಡಿ ಯಾರು ಲಾಗರ್. ಗ್ರೀಷ್ಮಂಗೆ ಸಾಕಾಗಿ ನೋಡಿ ಐಸ್ ನೀರು ಕುಡಿತಿದ್ದಾಳೆ.
ಪೃಥ್ವಿ ಅವ್ರು ರೆಡಿ ಆಗಿಬಿಟ್ರು ಫುಲ್ ಜಾಕೆಟ್ ಬಿಚ್ಚಿ ಅದು ಇದೇ ಹತ್ರ ಇದೆಯಲ್ಲ ಬೆಂಗಳೂರಿಗೆ. ಹತ್ತೀನಿ ನಾನು ಇವತ್ತೊಂದು ಪಾಪ ಪೃಥ್ವಿ ಅವ್ರಿಗೆ ಕೊಟ್ಟು ವೈಷ್ಣವಿ ಅವರಿಗೆಲ್ಲ ಲಗೇಜ್ ಕೊಟ್ಟಿದ್ದಾರೆ ಎಲ್ಲ ನನ್ನ ಹೆಂಡತಿ ಹಿಡ್ಕೊಂಡು ಬರಲಿ ಅಂತ. ಸಾಕಾಯ್ತಾ ಶಕೆನಾ ಬಿಸ್ಕೆಟಾ? ಅದಕ್ಕೆ ಹೇಳೋದು ನೈಟ್ ಯಾವತ್ತೂ ಊಟ ಮಾಡಬೇಕು ಅಂತ. ಇಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಇದೆ ಹತ್ತಕ್ಕೆ, ಸೊ ಆದ್ದರಿಂದ ನೈಟ್ ಅದಕ್ಕೆ ಹೇಳೋದು ಗೈಸ್, ಊಟ ಮಾಡಬೇಕು ಅಂತ. ನೋಡಿ ಇಲ್ಲಾಂದರೆ ಇವಳು ಥರ ಆಗ್ತೀರಾ, ಬಿಸ್ಕೆಟ್ ಕೊಡ್ತಾಯಿದ್ದೀನಿ ಸುಸ್ತಾಗ್ತಿದ್ದಾಳೆ ಅಂತ ಫುಲ್ಲು. ಅವಳಿಗೆ ಹತ್ತಕ್ಕೆ ಹೋಗ್ತಿಲ್ಲ, ಫುಲ್ ಕಪ್ ಬೇರೆ ಹಾಕಿದ್ದಾಳೆ, ತುಂಬ ಸ್ವೀಟ್ ಆಗ್ತಿದ್ದಾಳೆ ಬೇರೆ. ನಾನು ಹೇಳ್ದೆ ಹಾಫ್ ಟಿ ಶರ್ಟ್ ಹಾಕೋ ಅಂತ, ಅವಳಿಲ್ಲ ಚಳಿ ಆಗುತ್ತೆ ಅಂತ ಹಾಕ್ಕೊಂಡ್ರು. ಬಟ್ ಇವಾಗ ಅವಳಿಗೆ ಆಗ್ತಿಲ್ಲ. ತಗೋ ಬಿಸ್ಕೆಟ್, ಇರಲಿ ತಗೋ. ನೋಡಿ ಬಿಸ್ಕೆಟ್ಸ್ ಎಷ್ಟು ಯೂಸ್ ಆಗ್ತಾಯಿದೆ ಅಂತ ಇಲ್ಲಿ ಗೊತ್ತಾಗ್ತಾಯಿದೆ. ಓಕೆ, ನಾಟ್ ಬ್ಯಾಡ್. ನೋಡಿ ಅದಕ್ಕೆ ಎಲ್ಲ ನೈಟ್ ಊಟ ಮಾಡಿ ಮಲ್ಕೋಬೇಕು ಡೈಲಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ರು ನೈಟ್ ಚೂರು ಏನಾದರೂ ತಿನ್ನಿ ಅದಕ್ಕೆ. ಸೊ ಎಲ್ಲರ ಅಮ್ಮಂದಿರು ಬೈಯೋದು ಗೈಸ್. ಫೋನೇ ಬೀಳ್ತಾಯಿದೆ, ಬನ್ನಿ ಹೋಗೋಣ. ಅಪ್ಡೇಟ್ಸ್ ಹೇಳಿ ಎಲ್ಲಿದ್ದೀವಿ ಅಂತ. ಈಗ ಸದ್ಯಕ್ಕೆ ಅರ್ಧ ಎಲ್ಲಿದ್ದೀವಿ ನಾವು? ಅರ್ಧ ಇದ್ದೀವಿ. 1 hour ಆಯಿತು. 1 hour ಆಯಿತು ಸ್ಟಾರ್ಟ್ ಮಾಡಿ ಟ್ರೆಕ್ಕು. ಹೇಳಿ ಏನು ಬರ್ತಿದೆ? ಪೃಥ್ವಿಯವರು ಫ್ಲ್ಯಾಟ್ ಇರೋ ರೋಡಲ್ಲಿ ಕರ್ಕೊಂಡೋಗ್ರಿ ಅಂತಿದ್ರು. ಸೊ ಇಲ್ಲಿ ನೋಡಿ ಹಿಂಗಿದೆ. ಮೈ ಗಾಡ್, ವಿಡಿಯೋ ಶೇಕ್. ಅಬ್ದುಲ್ ಇವತ್ತು ಬಂದಿತ್ತು. ನೀನು ಮುಂದೆ ಹೋಗಿಲ್ಲ, ನಾನು ಹಿಂದೆ. ನೋಡು ಸೈಕಾಗಿರುತ್ತೆ. Oh my god. ನೋಡಿ ಫ್ಯಾನ್ಸ್ ಹೆಂಗೆ. ಇಲ್ಲಿ ನೋಡಿ ಆ್ಯಕ್ಚುಲಿ ಈ ಥರ ಇರುತ್ತೆ ನಮ್ಮದೇ ಬೆಟರ್ ಟ್ರೆಕ್ಕಿಂಗ್ ಗೈಸ್. ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಫುಲ್ ಕಾಡು ಕಾಡು. ಓ ಮೈ ಗಾಡ್, ಇಲ್ಲಿ ಹಿಂಗಿದೆ. ಸೊ ಆಮೇಲೆ ವಿಡಿಯೋ ಕೊನೆಗೂ ಹತ್ಬಿಟ್ರು. ಕರ್ಕೊಳ್ರಪ್ಪ ಯಾರಾದ್ರು. ಮೇನ್ ಪೀಸ್ ಇಲ್ಲಿದೆ. ದಿಸ್ ಈಸ್ ಮೇನ್ ಪೀಸ್. ಪ್ಲೀಸ್ ಟೇಕ್ ಇಟ್ ಇನ್ ಒನ್ ಪೀಸ್. ಒಂದು ತಡಿ ಹೇಳ್ತೀನಿ ನಾನು. ಓನ್ಲಿ 1000 steps, 1 kilometer. 1 kilometer ಮಾಡಿದ್ದೀವಿ. ಹಲೋ 500 ಮೀಟರ್. ಆಯಿತು 500 meters ಅಂತ ಗೈಸ್. ಸೊ ಸಾಕಾಗಿದೆ, ಎಲ್ಲರೂ ಫುಲ್ ಟಯರ್ಡ್. ಫೇಸಸ್ ಹಿಂದೆ ಇರೋ ಎಲ್ಲರೂ ಸಾಕಾಗಿದೆ. ಭೀಷ್ಮ ಫುಲ್ ಟಯರ್ಡ್. ಬನ್ನಿ ಲೆಟ್ಸ್ ಗೋ. ಇಲ್ಲಿ ಏನಂದ್ರೆ ಹತ್ಬೇಕಾದ್ರೆ ಫುಲ್ ಎನರ್ಜಿಯಲ್ಲಿ ಇಷ್ಟು ಚೆನ್ನಾಗಿ ಫುಲ್ ಫೇಸ್ ಫುಲ್ ಗ್ಲೋ ಆಗಿ ಕಾಣ್ತಿರುತ್ತೆ. ಬರ್ತಾ ವಿಡಿಯೋನೂ ಮಾಡ್ತೀನೋ ಇಲ್ವೋ ನಾನು ಬರ್ತಾ ಹತ್ಬೇಕಾರೆ ಲಿಟ್ರಲಿ. ನಮ್ಮ ಅಕ್ಕ ಅಲ್ಲಿ ಬರ್ತಿದ್ಲು, ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಿಕಾಸ್ ಟ್ರೆಕ್ಕಿಂಗ್ ಬಂದಿದ್ದೀವಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರಬೇಕು ಫ್ರೆಂಡ್ಸ್. ಚಿಂದಿದೆ ವ್ಯೂ ಇಲ್ಲಿಂದ ಮಾತ್ರ. ಒಳ್ಳೆ ಬೆಸ್ಟ್ ನೇಚರ್ ಆಫ್ಟರ್
ಲಾಂಗ್ ನಾನು ಹಿಂಗೆ ಟ್ರೆಕ್ಕಿಂಗ್ ಬಂದಿರೋದು ಆಫ್ಟರ್ 1.5 year ಬ್ಯಾಕ್ ಟು ಟ್ರೆಕ್ಕಿಂಗ್ ದಟ್ ನಾನು ಐ ಟಿ ಸ್ಟಾರ್ಟ್ ಆದಮೇಲೆ ಇದೆ ನನ್ನ ಫಸ್ಟ್ ಟ್ರೆಕ್ಕಿಂಗ್ ಗೈಸ್. ಬನ್ನಿ ಆಮೇಲೆ ಮೇಲೋಗಿ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಸಿ ಅದು ಸಕ್ಸಸ್ ಆಗುತ್ತಾ, ಬಿಕಾಸ್ ಮೇಲೆ ಸಿಗ್ನಲ್ ಸಿಗಬೇಕು, ಅದೇ ಇಂಪಾರ್ಟೆಂಟ್. ಬನ್ನಿ ಲೆಟ್ಸ್ ಗೋ. ಎಲ್ಲ ಇರುತ್ತೆ ನನ್ನ ಬ್ಲಾಗ್. ಸೊ ಬನ್ನಿ ಹೇಗಿದೆ ನೇಚರ್ ನೋಡೋಣ. ಸಾಕಾಗಿದೆ ಗೈಸ್, ಚಿಂದಿ ಇದೆ. ಬಟ್ ಇವತ್ತು ಯಾಕೋ ಜನ ಕಮ್ಮಿ ಇದ್ದಾರೆ ಅನ್ನಿಸ್ತಾ ಇದೆ ದಟ್ ನಮಗೆ ನೋಡ್ಬೇಕು. ಕೊಡ್ತೀನಿ. ಏನಿಲ್ಲಪ್ಪ ಕುಡಿ. ತಗೊಳ್ಳಿ ತಗೊಳ್ಳಿ ಹಿಂದೆ ಇರೋರಿಗೆ ಎಲ್ರಿಗೂ. ನೋಡಿ ಗೈಸ್, ಬನ್ನಿ ಬನ್ನಿ. ಏನ್ ಸಿಕ್ತು ಏನ್ ಸಿಕ್ತು? ಇಷ್ಟು ಕಷ್ಟ ಇದೆ ರಾಮದೇವ್ ಬೆಟ್ಟ. ಆ್ಯಕ್ಚುಲಿ ಇದು ಹೈಯೆಸ್ಟ್ ಬೆಟ್ಟ ಅಲ್ವಾ ತುಮಕೂರಲ್ಲಿ? ನಂಗೆ ಗೊತ್ತಿರೋ ಪ್ರಕಾರ ಇದು ಹೈಯೆಸ್ಟ್ ಬೆಟ್ಟ ಅಲ್ಲ ಅನಿಸುತ್ತೆ. ಹೈಯೆಸ್ಟ್ ಬೆಟ್ಟ ನಾವೇನೋ ಗೊತ್ತಿಲ್ಲ ಗೈಸ್. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಹಿಂಗಿದೆ, ಆ್ಯಕ್ಚುಲಿ ಹಿಂಗಿದೆ, ಫುಲ್ ಸ್ಲೀಪ್ ಇದೆ. ಹುಷಾರ್ ಬೀಚ್ ಹೋಗ್ಬೇಡ ನೀವು. ಆ್ಯಕ್ಚುಲಿ ಹಿಂಗಿದೆ ನೋಡಿ. ಸೊ ಹಿಂಗೆಲ್ಲ ಇದೆ ರೂಟು. ಹಿಂಗಿದೆ ಹಿಂಗೆ. ಆಲ್ಮೋಸ್ಟ್ ಫುಲ್ ನಾವೀಗ ಟ್ರೆಕ್ ಮುಗಿಸಿ ಇಲ್ಲಿ ರಾಮದೇವ್ ಬೆಟ್ಟದ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ತುಂಬ ಜನ ಟ್ರೆಕ್ಕರ್ಸ್ ಇದ್ದಾರೆ. ತುಂಬ ಸಖತ್ತಾಗಿರುತ್ತೆ. ಮಾರ್ನಿಂಗ್ ಅಂದರೆ ಆಬ್ವಿಯಸ್ಲಿ ಅದು ನಮ್ಮ ತುಮಕೂರಿನ ರಾಮದೇವ್ ಬೆಟ್ಟ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನೀವೇನಾದರೂ ಬಂದಿಲ್ಲ ಅಂದರೆ ಮಾನ್ಸೂನಲ್ಲಿ ನಿಜವಾಗ್ಲೂ ಬನ್ನಿ, ತುಂಬ ಸಖತ್ತಾಗಿರುತ್ತೆ. ಬನ್ನಿ ಲೆಟ್ಸ್ ಗೋ ಅಪ್. ಇಲ್ಲಿ ಬ್ರಹ್ಮಕಮಲ ಇರುತ್ತೆ, ಲೋಟಸ್ ಹೆಂಗಿದೆ. ಹಾಂ, ಅಲ್ಲೆಲ್ಲ ಹೋಗಿ ತಗೊಂಡಿದ್ವಿ ನಾವು. ನಾನು, ನಿತ್ಯ, ಚೈತ್ರ, BS, ಆಮೇಲೆ ನಮ್ಮ ಅಕ್ಕ ಎಲ್ಲ ಬಂದಿದ್ವಿ ಗೈಸ್. ಚಿಂದಿ ಇತ್ತು ಮಾತ್ರ. ಹಾಂ, ಕಮಲ ಇದೆ. ವಾವ್, ಸಖತ್ತಾಗಿದೆ ನೋಡಿ. ಅದು ತೋರಿಸ್ತೀನಿ ಬನ್ನಿ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ರುಚಿತಾ ಸುದಿ ಕನ್ನಡ ವ್ಲಾಗ್ಸ್ ಅಂತ ಇದೆ. ರುಚಿತಾ ಸುದಿ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ನಮ್ಮ ಸಂಡೇ ಹೊತ್ತು ನಾನು ಮೈಕ್ ತಂದಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿರ್ತೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ಈ ಟೈಮಲ್ಲಿ ಬಿಟ್ಟಿರುತ್ತೆ ಲೋಟಸ್ ಮತ್ತು ಬ್ರಹ್ಮಕಮಲ. ಆ್ಯಕ್ಚುಲಿ ನೀವೇನಾದ್ರು ವರಮಹಾಲಕ್ಷ್ಮಿಗೆ ಬಂದುಬಿಟ್ರೆ ಹಿಂದಿನ ದಿವಸ ಇವೆಲ್ಲ ಕಿತ್ಕೊಂಡು ಮನೆಗೆ ಇಡ್ಬೋದು. ಸೊ ಇಲ್ಲಿ ತುಂಬ ಜನ ಟ್ರೆಕ್ಕರ್ಸ್ ಬಂದಿದ್ದಾರೆ. ಅಂಡ್ ನಿಮ್ದು ಯಾವ ಊರು? ತುಮಕೂರೇನಾ? ನೀವು ಟ್ರೆಕ್ಕಿಂಗ್ ಬರ್ತಿರ್ತೀರಾ? ಹೌದಾ? ಓಕೆ. ಎಲ್ಲ ಫ್ರೆಂಡ್ಸಾ? ಓಕೆ. ಎಲ್ಲ ಟ್ರೆಕ್ಕರ್ಸ್ ಅಂತೆ. ಸೊ ಎಲ್ಲರೂ ತುಮಕೂರಂತೆ. ರುಚಿತಾ ಸುದಿ ಕನ್ನಡ ವ್ಲಾಗ್ಸ್. RUCHITHA ಸ್ಪೇಸ್ SUDHI. ಸೊ ಬನ್ನಿ ನೋಡ್ಕೊಂಡು ಹೋಗೋಣ. ನೀವು ಟ್ರೆಕ್ ಮಾಡ್ತೀರಾ ಯಾವಾಗಲೂ? ಸಾರಿ, ನಿಮ್ಮ ಹೆಸರು ಗೊತ್ತಿಲ್ಲ. ನೀವೇನಾ? ಬನ್ನಿ. ಹಾಂ ಹೌದು, ಧ್ಯಾನ್ ಅವರು ದರ್ಶನ್ ಫ್ರೆಂಡ್ ಗೊತ್ತಿಲ್ಲ. ಹಾಂ ಹೌದು. ಡ್ರೋನ್ ಇದೆಯಲ್ಲ ಅವ್ರದ್ದು. ಹಾಂ ಸೇವ್ ಸಾಯಿಲ್ ಬಂದಿದ್ದಾರೆ. ಹಾಂ ಹೌದು. ಆ್ಯಕ್ಚುಲಿ ಇನ್ನೂ ತುಂಬ ರೀಲ್ಸ್ ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಹಾಕಿದ್ದೀವಿ ಎಲ್ಲರೂ. ಚಿಂದಿದೆ, ಫಾಗ್ ಹೊಟ್ಟೋಗ್ಬಿಟ್ಟಿದೆ ಗೈಸ್. ನಾವು ಬರೋ ಅಷ್ಟೊತ್ತಿಗೆ ಈಗ ಟೈಮು 7:47 ಆಗಿದೆ. ಸೊ ಅದರಿಂದ ಚೆನ್ನಾಗಿದೆ ಇಲ್ಲೆಲ್ಲ. ಸುಮ್ಮನೆ ಏಯ್ ಕನ್ನಡ ಪ್ಲೀಸ್, ನೋ ತೆಲುಗು. ಚೆಂದ ಇದೆ. ಗ್ರೀಷ್ಮ ಕೇಳೋಣ. ಗ್ರೀಷ್ಮ ಫಸ್ಟ್ ಟೈಮ್ ಬಂದಿದ್ದು ಹೆಂಗೆ ಅನಿಸ್ತಿದೆ? ಇವ್ರು ನೋಡಿ ಎಲ್ಲ ಫೋಟೋ ತೆಗ್ಸ್ಕೊತಾರೆ. ಅವರೆಲ್ಲ ಧ್ಯಾನ್ ಫ್ರೆಂಡ್ಸ್ ಗೈಸ್. ಫಾಗ್ ಹೆಂಗ್ ಬರ್ತಿದೆ ಅಂದರೆ ಮಸ್ತ್ ಬರ್ತಿದೆ ಮಾತ್ರ.
ಚಿಂದಿದೆ ಆ್ಯಕ್ಚುಲಿ ಅಲ್ಲಿ ಕಾಣ್ತಿಲ್ಲ ಅಷ್ಟು ನಾನು ಜಡ್ಜ್ ಮಾಡೋಕ್ಕಾಗಲ್ಲ ನನ್ನ ಫೋನಲ್ಲಿ ಬಿಕಾಸ್ ಕ್ಲಾರಿಟಿ ಗೋಸ್ ಸಮ್ಟೈಮ್ಸ್ ಹಿಂಗೆ ಮೂವ್ ಆಗ್ತಿದೆ ಫಾಗ್ ಅಂದರೆ ಸೈಕಾಗಿ ಮೂವ್ ಆಗ್ತಿದೆ. ಎಷ್ಟೊಂದು ಜನ ನಂಗೆ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ದಟ್ ಹ್ಯಾಪಿ ಫೀಲ್ಸ್ ಆಯಿತು. ಅಲ್ಲಿ ನೋಡಿ ಮೈ ಗಾಡ್ ಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ಬಂದು. ಇಲ್ಲಿ ಕಾಣ್ತಿದ್ದಾರಲ್ಲ ಇಲ್ಲಿ ಲಾಫಿಂಗ್ ಕ್ಲಬ್ಬ ಯೋಗ ಮಾಡ್ತಿರೋದಲ್ವ ಅವರು? ಯಾ ಹೌದಾ? ಐ ಥಾಟ್ ಯೋಗ ಅಂತ ಇಲ್ಲ. ಇಲ್ಲಿ ಬಾಯ್ಸ್ ಎಲ್ಲ ಫೋಟೋಶೂಟ್ಸ್ ಮಾಡಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಗರ್ಲ್ಸ್ ಫೋಟೋಶೂಟ್, ಆಮೇಲೆ ರೀಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದು ಮಾಡಲೇಬೇಕು. ಬನ್ನಿ ಹೋಗುವ. ಅವ್ರನ್ನೇ ಕೇಳ್ಕೊಂಬರೋಣ ಅವರು ಹತ್ತಿದ್ದು ಹೆಂಗಿತ್ತು ಅಂತ. ಫಸ್ಟು ಕಪಲ್ಸ್ನ ಹೆಂಗಿತ್ತು ಬರುತ್ತೆ ಯಾರೋ ನಮ್ಮ ಜೊತೆ. ನಿಮಗೆ ವಾಯ್ಸ್ ಯಾರ ಇವರಿಬ್ಬರನ್ನ ಹೆಂಗೆ ಡಿಸ್ಟರ್ಬ್ ಮಾಡೋದು ಬನ್ನಿ ಗೈಸ್. ಹೆಂಗಿತ್ತು ಬರಲ್ಲ ಅದು ರಿವ್ಯೂ ಬರಲ್ಲ ಬರಲ್ಲ. ಬ್ಯಾಕ್ಗ್ರೌಂಡ್ ಕೊಟ್ರೆ ಹೆಂಗಿತ್ತು? ಓಕೆ ಹೆಂಗಿತ್ತು? ಸೆಕೆಂಡ್ ಟೈಮ್ ಹೆಂಗಿತ್ತು? ಚೆನ್ನಾಗಿದೆ ಅದು ಬಿಟ್ಟು ಸಮಯ ಅಲ್ಲ ಓಕೆ ಅವಾಗ ಇನ್ನೊಂದ್ಸಲ ಹೇಳೋದು. ಹೆಂಗಿದೆ? ಸಾಕಾಗಿದೆ. ಹೆಂಗಿದೆ? ಯಾಕ್ರಿ ಹಿಂಗಂತೀರಾ? ಹೆಂಗಿದೆ? ಚೆನ್ನಾಗಿದ್ಯಾ? ಇವರು ನಿದ್ದೆ ಹೊಡಿತಿದ್ದಾರೆ. ಹೆಂಗಿದೆ? ಕ್ರಿಶ್ ತುಂಬ ಸಾಕಾಗಿತ್ತು. ಈಗ ಆ್ಯಕ್ಚುಲಿ ಆಗ್ಲಿಂದ ಸಿಕ್ಕಾಬಡೆ ರೀಲ್ಸ್ ಮಾಡಿದ್ದೀವಿ. ನಾನು ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಶೇರ್ ಮಾಡ್ತೀನಿ. ಚಿಂದಿ ರೀಲ್ಸ್ ಮಾಡಿದ್ದೀನಿ ಆ್ಯಸ್ ಯೂಶುವಲ್. ನಾನು ಅಂದ್ಕೊಂಡಿದ್ದು ಫೀಲ್ ಆಗ್ತಿದೆ ಸಿಕ್ಕಾಪಟ್ಟೆ ಗೈಸ್. ಫೀಲ್ ಸೊ ಗುಡ್. ಈಗ 9 o'clock ಆಗಿದೆ. ಸ್ವಲ್ಪ ಲಾಫಿಂಗ್ ಕ್ಲಬ್ಸ್ ಅವರಿದ್ದಾರೆ, ದಟ್ಸ್ ಓಕೆ. ಬಟ್ ಎಲ್ಲರಿಗೂ ಹಂಗ್ರಿ ಆಗ್ತಿದೆ 9 o'clock. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗುವ. ಬಟ್ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಈಗ ಸದ್ಯಕ್ಕೆ. ಚಂದ ಇದೆ ಇಲ್ಲಿ ನೇಚರ್ ಮಾತ್ರ. ಸರಿ, ಅವ್ರು ಆ್ಯಕ್ಚುಲಿ ಏನೋ ರೀಲ್ಸ್ ನೋಡ್ತಾ ಇದ್ದಾರೆ. ನಾನು ಆ ಕಡೆ ಹೋದರೆ ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಸೊ ನಾನು ಸ್ವಲ್ಪ ದೂರನೇ ಇರ್ತೀನಿ ಇವರಿಂದ. ಸೊ ಕಾಲಾ ಇಷ್ಟೊತ್ತು ಆಟಾಡಿ ತುಂಬಾ ಚೆನ್ನಾಗಿ ಆಟಾಡಿದ್ವಿ. ನಾನು ಅದಕ್ಕೆ ಇದನ್ನು ಫಸ್ಟ್ ಟೈಮ್ ನಾನು ಆಡಿದ್ದು. ಯಾರು ವಿನ್ ಆಗಿದ್ದು ಅಂದರೆ ನಾನು ಆಪೋಸಿಟ್ ಟೀಮ್ ವಿನ್ ಆದರು. ಎಚ್ಚತ್ತಿನೋ ಯಾಕ್ರಿ ವಿಡಿಯೋ ಮಾಡ್ತಿದ್ದೆ ನೋಡಿ ಗೈಸ್. ಹಾಳು ಮಾಡ್ತಾರೆ ನಂದೆಲ್ಲ ವಿಡಿಯೋ ಎಲ್ಲ. ಚೆನ್ನಾಗಿತ್ತು. ಹೆಂಗಿತ್ತು ಗೇಮ್ ಆಡಿದ್ದು? ನೋ ರೆಸ್ಪಾನ್ಸ್. ಸೂಪರ್ ಸೂಪರ್. ಓಕೆ, ಎಲ್ಲ ಚೆನ್ನಾಗಿತ್ತು. ಬನ್ನಿ ಈಗ ಇನ್ನೊಂದೇ ಒಂದು ರೀಲ್ಸ್ದು ಒಂಚೂರು ಬಾಕಿದೆ, ಲಾಸ್ಟ್ ಕ್ಲಿಪ್ಪಿಂಗ್ ತಕ್ಕೊಂಡು ಬರೋದು. ಹೆಂಗಿತ್ತು ವೈಷ್ಣವಿ ಅವರ ಗೇಮ್? ಬನ್ನಿ. ಥ್ಯಾಂಕ್ ಯು. 2 ಪಾಯಿಂಟ್ ಇದೆ. ಸೊ ಅಲ್ಲಿ ಆಟ ಆಡ್ಕೊಂಡು ಇವಾಗ ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ 9:50 ಆಗಿದೆ. ನೋಡೋಣ ಬನ್ನಿ. ಚಂದ ಇದೆ ಟ್ರೈನ್. ಆ್ಯಕ್ಚುಲಿ ಇಲ್ಲಿ ರೋಡ್ ಮಿಸ್ ಆಗಿದೆ. ಇಲ್ಲಿ ಬಂದ್ವಾ ಎಲ್ಲಿ ಬಂದ್ವಾ ಗೊತ್ತಾಗ್ತಾ ಇಲ್ಲ. ವಾಪಸ್ ಇಳಿಯೋದು ಆ ಸೈಡ್ ಹೋಗೋದಾ? ಹಿಂಗೆ ಅಲ್ಲಿ ಮಂಟಪ ಥರ ಸಿಗುತ್ತಲ್ಲ ಅಲ್ಲಿ ಕಣ, ಅಲ್ಲೇ ನಾನು ಹೇಳ್ದೆ ಒಂದು ಹಂಗೆ ಅಲ್ಲಿ ಹೋಗೋದು ಅಂತಂದ್ರೆ ಅವ್ನು ಇಲ್ಲಿ ಹೋಗೋದು. ಗೈಸ್ ಯಾರಿಗೂ ರೂಟ್ ಸಿಗ್ತಿಲ್ಲ, ಹುಡುಕ್ತಾ ಇದ್ದೀವಿ ಎಲ್ಲರೂ. ನೋಡೋಣ ಬನ್ನಿ. ಸಿಡಿ ಬನ್ನಿ, ಸಿಕ್ತು ರೂಟು. ಯಾಕ್ರಿ ಎಲ್ಲ ಹೋಗ್ತೀರಾ?
ಯಾರು ಹೇಳ್ಕೊಂಡೋಗಿದ್ದು ಯಾರನ್ನ? ಸೀರೆ 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 ಸೆರಗು ಬಿಟ್ಟು ಹೇಳ್ಕೊಂಡು ಹೋಗ್ತೀರಾ ಸೀತೆ. ಓಹ್, ಅದು ಬ್ಲ್ಯಾಕ್ ಕಲರ್ ಕಾಣ್ತಿದೆಯಲ್ಲ, ಅಲ್ಲಿ ತನಕ ಹೇಳ್ಕೊಂಡೋಗಿರೋದು. ಆಗಲೇ ಹೇಳಿದ್ರಲ್ಲ ಸೆರಗು ಎಷ್ಟೇ ಹೆಂಗೋಗಿದೆ ಅಂತ, ಎಷ್ಟು ದೂರದಿಂದ ಹೋಗಿದೆಯಂತೆ ಅಲ್ಲಿ ತನಕ. ನೋಡಿ ಫುಲ್ ಅಲ್ಲಿ ತನಕನೂ ಇದೆ. ಸೊ ಸೆರಗು ಇಲ್ಲಿಂದ ಅಲ್ಲಿ ತನಕ ಹೋಗಿದೆ. ಸೊ ಸೀತೆದು ಸೆರಗು ಇಷ್ಟು ದೂರದಿಂದ ಅಲ್ಲಿಗೆ ಹೋಗಿರೋದು. ಅದಕ್ಕೆ ಇದು ನನ್ನ ಪ್ರಕಾರ ರಾಮದೇವ್ ಬೆಟ್ಟ ಅಲ್ವಾ? ಹಾಂ, ಬನ್ನಿ. ಕರ್ಕೊಂಬಂದು ಪಾತಾಳ ಕ್ಲೆಪ್ಸ್ ಹಾಕೊಂಡು ಹೋಗಿದ್ದು. ಸೊ ಈಗ ಇಳೀತಿದ್ದೀವಿ, ಆಲ್ಮೋಸ್ಟ್ ಅರ್ಧ ಇಳಿದೀನಿ. ಬಿಕಾಸ್ ನಾನೇನು ವಿಡಿಯೋ ಮಾಡ್ತಿಲ್ಲ, ಇಳಿಯೋದು ತುಂಬ ಕಷ್ಟ ಇದೆ, ನನ್ನ ಶೂ ಸರಿ ಇಲ್ಲ. ಅದರಿಂದ ಅಂತಿದ್ಯಾ? ಸ್ವಲ್ಪ ಬಿಸಿಲು ಬರ್ತಾ ಇದೆ ಇವಾಗ, ಎದ್ರುಕೊಂತಿದ್ದೀನಿ ಸಿಕ್ಕಾಬಳೆ. ಆ ಕ್ಲಿಪ್ಪಿಂಗ್ಸ್ ಏನಾದರೂ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ. ಈಗ ತಿಂಡಿ ತಿನ್ನಬೇಕು. ಟೈಮ್ ಎಷ್ಟು? ನನ್ನ ಹತ್ರ ಇದೆ 10:44 ಅಂತೆ. ನಾವು ಇನ್ನೂ ಇವಾಗ ಇಳಿದಿದ್ದೀವಿ. ಸ್ವಲ್ಪ ಬಿಸಿಲು ಬಂದಿದೆ ಆ್ಯಕ್ಚುಲಿ. ಇಲ್ಲ, ತಣ್ಣಗಿದೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದಾರೆ ಇವರೆಲ್ಲ. ಸುಳ್ಳು, ಬರೀ ಸುಳ್ಳು. ಅವ್ರಿಗೇನು ಅನ್ಸಲ್ಲ. ದಟ್ಸ್ ಓಕೆ, ಏನಾದರೂ ಮಾತಾಡಲಿ ಇವಾಗ ಗೈಸ್, ನನ್ನ ನಂಬಿ. ಸೊ ಇನ್ನೂ ಯಾರ್ಯಾರು ನನ್ನ ನೋಡಿ, ನಾನು ಮಾಡ್ತೀನಿ ಕಮೆಂಟ್ಸ್ನ. ಓಕೆ, ನೋಡ್ತೀನಿ ಈ ವಿಡಿಯೋಗೆ ಎಷ್ಟು ಕಮೆಂಟ್ ಬರುತ್ತೆ ಅಂತ. ಓಕೆ, ನಾನು ಬಿಸಿಲಿಲ್ಲ ಅಂತ ಮಾಡ್ತೀನಿ. ಓಕೆ. ಸೊ ಬನ್ನಿ, ಮುಂದೆ ಹೋದ್ಮೇಲೆ ಸಿಗೋಣ. ನಮ್ಮ ಅಕ್ಕ ಹಿಂದೆ ಬರ್ತೀವಲ್ಲ, ಸೊ ವೆಯ್ಟಿಂಗ್ ಮಾಡ್ತಿದ್ದೀವಿ. ಇನ್ನು ಇವರೆಲ್ಲ ಎಷ್ಟು ಇಲ್ಲಿ ಬಂದ್ ಮಾಡ ವಿಡಿಯೋ ಸೈಡ್ ಆಗಿ ಮಾಡ. ಒಂಚೂರು ಈಗ ಮಾಡು ವ್ಲಾಗ್ ಆಗಬಾರ್ದು. ಬಂದು ಅಪ್ಪ ಕೂತ್ಕೊಂಡು ಇಳಿಯಪ್ಪ, ಹೋಗ್ಲಿ ಆಗ್ಲಿಲ್ಲ ಅಂದ್ರೆ ಕೂತ್ಕೊಂಡು ಇಳಿ ರುಚಿತ. ಮಾಡಿ ಇಳಿದ್ವಿ, ತುಂಬ ಸುಸ್ತಾಗಿತ್ತು. ಸೊ ಅದನ್ನ ನಾನು ವಿಡಿಯೋ ಮಾಡಿರಲಿಲ್ಲ, ಹೇಳಿದಲ್ವ ನಾನು. ಹೋಗ್ಬೇಕಾದ್ರೆ ಎಷ್ಟು ಎನರ್ಜಿ ಇರುತ್ತೋ ಬರಬೇಕಾದ್ರೆ ಅಷ್ಟು ಲೋ ಇರುತ್ತೆ ನಮ್ಮ ಎನರ್ಜಿ. ಫೇಸ್ ಕೂಡ ಎಷ್ಟು ಟಯರ್ಡಿಂಗ್ ಆಗಿರುತ್ತೆ. ಸೊ ಈಗ ಇಲ್ಲಿ ತಿಂಡಿ ಬಂದಿದ್ದೀವಿ, ಸಿದ್ಧಗಂಗಾ ಹೋಟೆಲ್ ಅಂತ. ಇಲ್ಲಿ ಇಲ್ಲಿ ತಕ್ಷಣ ಸಿಗುತ್ತೆ, ಏನೂ ಇಲ್ಲ ಇಲ್ಲಿ. ಚಿತ್ರಾನ್ನ ಮತ್ತು ಏನಿದೆ ಪೂರಿ ಇದೆ ಅಷ್ಟೇ. ಸೊ ಈಗ ಅದನ್ನು ತಿಳ್ಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ, ಇನ್ನಿದಾಯಿತು. ಫೈನಲಿ ಇವಾಗ ಮನೆಗೆ ಹೊರಡಬೇಕು ಅಂತ ಸಮಯ ಬಂದಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಪುಟ್ಟ ಸಬ್ಸ್ಕ್ರೈಬ್ ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್. ಇನ್ನು ಈ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.